ನಮಸ್ಕಾರ ಎಲ್ಲರಿಗೂ. ಸ್ನೇಹಿತರೆ, ಒಂದು ಕ್ಷಣ ನಿಮ್ಮ ಜೀವನದಲ್ಲಿ ಎಲ್ಲವೂ ಮುಗಿದು ಹೋಯಿತು ಎಂದು ಎಂದಾದರೂ ಅನಿಸಿದೆಯಾ? ನನ್ನಿಂದ ಏನೂ ಆಗಲ್ಲ, ನನ್ನ ಅದೃಷ್ಟವೇ ಕೆಟ್ಟದ್ದು, ದೇವರು ನನ್ನನ್ನು ಮರೆತಿದ್ದಾನೆ ಎಂದುಕೊಂಡಿದ್ದೀರಾ? ಸ್ನೇಹಿತರೆ, ಒಮ್ಮೆ ಅರ್ಜುನನಿಗೂ ಇದೇ ಸ್ಥಿತಿ ಬಂದಿತ್ತು. ಕೈಯಲ್ಲಿ ಗಾಂಡೀವ ಇದ್ದರೂ ಹೃದಯದಲ್ಲಿ ಧೈರ್ಯ ಇರಲಿಲ್ಲ. ಕಣ್ಣ ಮುಂದೆ ತನ್ನವರೇ ಇದ್ದರೂ ಮನಸ್ಸಿನಲ್ಲಿ ಭಯ, ಗೊಂದಲ, ನಿರಾಶೆ. ಅಷ್ಟರಲ್ಲೇ ಲೋಕವೇ ಇಂದಿಗೂ ಕೇಳುತ್ತಿರುವ ಒಂದು ಧ್ವನಿ ಕೇಳಿಸ್ತು, ಕ್ಲೈಭ್ಯಂ ಆಸ್ಮ ಗಮಃ ಪಾರ್ಥ ಎಂದು. ಆ ಧ್ವನಿ ಶ್ರೀಕೃಷ್ಣನದ್ದು. ಆ ಒಂದು ಸಂದೇಶ ಅರ್ಜುನನ ಜೀವನವನ್ನಷ್ಟೇ ಅಲ್ಲ, ಇಡೀ ಮಾನವ ಕುಲದ ಬದುಕನ್ನೇ ಬದಲಿಸ್ತು. ಈ ವಿಡಿಯೋದಲ್ಲಿ ಜೀವನವೇ ಮುಗಿದು ಹೋಯಿತು ಎಂದುಕೊಂಡಿರುವ ಪ್ರತಿಯೊಬ್ಬರಿಗೂ ಶ್ರೀಕೃಷ್ಣನು ನೀಡಿದ ಅಮೂಲ್ಯ ಸಂದೇಶವನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಕೆಲವೊಮ್ಮೆ ಜೀವನ ನಮ್ಮ ಕೈಯಿಂದ ಜಾರಿ ಹೋಗುತ್ತಿರುವಂತೆ ಅನಿಸುತ್ತೆ. ಉದ್ಯೋಗ ಇಲ್ಲ, ಸಾಲದ ಹೊರೆ, ಕುಟುಂಬದಲ್ಲಿ ಸಮಸ್ಯೆಗಳು, ಆರೋಗ್ಯ ಹದಗೆಟ್ಟಿದೆ, ನಂಬಿದವರು ದೂರವಾಗಿದ್ದಾರೆ, ಕನಸುಗಳು ಒಡೆದು ಹೋಗಿವೆ. ಆಗ ಮನಸ್ಸು ಹೇಳತ್ತೆ, ಇನ್ನು ನನ್ನ ಜೀವನ ಮುಗಿದು ಹೋಯಿತು, ಇನ್ನೇನಿದೆ ಈ ಬದುಕಿನಲ್ಲಿ ಎಂದು. ಆದರೆ ಇದೇ ಭಾವನೆ ಸುಮಾರು 5,000 ವರ್ಷಗಳ ಹಿಂದೆ ಮಹಾನ್ ಯೋಧ ಅರ್ಜುನನಿಗೂ ಬಂದಿತ್ತು. ಕುರುಕ್ಷೇತ್ರದ ಯುದ್ಧ ಭೂಮಿ. ಒಂದು ಕಡೆ ಕೌರವರ ಮಹಾಸೇನೆ, ಮತ್ತೊಂದು ಕಡೆ ಪಾಂಡವರು. ಶಂಖಗಳು ಮೊಳಗಿದ್ವು. ಯುದ್ಧ ಆರಂಭವಾಗಬೇಕಿತ್ತು. ಅಷ್ಟರಲ್ಲೇ ಅರ್ಜುನನು ತನ್ನ ಎದುರು ನಿಂತವರನ್ನ ನೋಡಿದ. ಅಜ್ಜ ಭೀಷ್ಮ, ಗುರು ದ್ರೋಣ, ಬಂಧುಗಳು, ಸ್ನೇಹಿತರು. ಇವರನ್ನ ನೋಡಿದ ಅರ್ಜುನನ ಕೈಗಳು ನಡುಗಿದ್ವು. ಗಾಂಡೀವ ನೆಲಕ್ಕೆ ಜಾರ್ತು. ಆತ ಹೇಳಿದ, ನಾನು ಯುದ್ಧ ಮಾಡುವುದಿಲ್ಲ ಎಂದ. ಆದರೆ ಅದು ಕೇವಲ ಯುದ್ಧದ ಭಯವಲ್ಲ, ಅದು ಮನಸ್ಸಿನ ಸೋಲು. ಶ್ರೀಕೃಷ್ಣನು ಅರ್ಜುನನನ್ನ ನೋಡಿ ಹೇಳಿದ, ಕ್ಲೈಭ್ಯಂ ಮಾಸ್ಮ ಗಮಃ ಪಾರ್ಥ, ಅಂದರೆ ಹೇ ಅರ್ಜುನ, ಈ ದೌರ್ಬಲ್ಯಕ್ಕೆ ಶರಣಾಗಬೇಡ ಎಂದು. ನೋಡಿ, ಎಷ್ಟು ಆಳವಾದ ಮಾತು. ಇಂದಿಗೂ ಮನಸ್ಸು ಮುರಿದವರಿಗೆ ಇದೇ ಮೊದಲ ಔಷಧಿ. ಯಾಕಂದ್ರೆ ಸಮಸ್ಯೆ ನಮ್ಮನ್ನ ಸೋಲಿಸೋದಿಲ್ಲ, ಮೊದಲು ಸೋಲಿಸೋದು ನಮ್ಮ ಮನಸ್ಸು. ಮನಸ್ಸು ಗೆದ್ದರೆ ಸಮಸ್ಯೆಗಳನ್ನು ಗೆಲ್ಲಬಹುದು. ನಾವು ಹೆಚ್ಚು ನೋವು ಅನುಭವಿಸೋದು ನಡೆದ ಘಟನೆಗಳಿಂದಲ್ಲ, ಅವುಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ಬದುಕೋದ್ರಿಂದ. ಶ್ರೀಕೃಷ್ಣ ಹೇಳ್ತಾನೆ, ಹೋದದ್ದಕ್ಕಾಗಿ ಅಳಬೇಡ, ಕಳೆದು ಹೋದದ್ದನ್ನ ಹಿಡಿದುಕೊಂಡು ಕುಳಿತರೆ ಬರಲಿರುವ ಸಂತೋಷವೂ ಕೈ ತಪ್ಪುತ್ತೆ. ನಿನ್ನೆ ಇತಿಹಾಸ, ನಾಳೆ ರಹಸ್ಯ, ಇಂದು ನಮ್ಮ ಕೈಯಲ್ಲಿರುವ ಅವಕಾಶ. ಗೀತೆಯ ಅತ್ಯಂತ ಪ್ರಸಿದ್ಧ ಸಂದೇಶವೆಂದರೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಗದಾಚನ. ಅಂದರೆ ನಿನಗೆ ಅಧಿಕಾರ ಇರೋದು ನಿನ್ನ ಕರ್ಮದ ಮೇಲೆ, ಫಲದ ಮೇಲೆ ಅಲ್ಲ. ಇಂದು ಅನೇಕರು ಫಲದ ಭಯದಿಂದ ಕೆಲಸವನ್ನೇ ಆರಂಭಿಸೋದಿಲ್ಲ. ಗೆಲ್ಲದಿದ್ದರೆ ಜನ ಏನು ಹೇಳ್ತಾರೆ, ನಾನು ಸೋತು ಬಿಟ್ರೆ ಅನ್ನೋ ಭಯವೇ ಅನೇಕ ಕನಸುಗಳನ್ನು ಕೊಲ್ಲುತ್ತೆ. ಶ್ರೀಕೃಷ್ಣ ಹೇಳೋದು, ಕೆಲಸ ಮಾಡು, ಫಲವನ್ನ ಕಾಲಕ್ಕೆ ಬಿಡು ಎಂದು. ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ದು, ನೀನು ದುರ್ಬಲನಲ್ಲ, ನಿನ್ನೊಳಗೆ ಅಪಾರ ಶಕ್ತಿ ಇದೆ ಎಂದು. ಇಂದಿನ ಮನುಷ್ಯನ ಸಮಸ್ಯೆಯೂ ಇದೆ. ಅವನು ತನ್ನ ಸಾಮರ್ಥ್ಯವನ್ನೇ ಮರೆತಿದ್ದಾನೆ. ಒಂದು ಸಣ್ಣ ಸೋಲು ಜೀವನವನ್ನೇ ಸೋಲಾಗಿದೆ ಎಂದುಕೊಳ್ತಾನೆ. ಆದರೆ ಒಂದು ಸೋಲು ನಿನ್ನ ಕಥೆಯ ಕೊನೆಯ ಅಧ್ಯಾಯವಲ್ಲ, ಅದು ಹೊಸ ಅಧ್ಯಾಯದ ಆರಂಭ. ಶ್ರೀಕೃಷ್ಣ ಗೀತೆಯಲ್ಲಿ ಹೇಳೋದು, ಸುಖ ದುಃಖಗಳು ಬರ್ತಾವೆ ಹೋಗ್ತಾವೆ. ಬೇಸಿಗೆಯ ನಂತರ ಮಳೆ ಬರುವಂತೆ, ರಾತ್ರಿಯ ನಂತರ ಬೆಳಗು ಬರುವಂತೆ. ದುಃಖವು ಶಾಶ್ವತವಲ್ಲ. ಇದನ್ನ ಅರ್ಥ ಮಾಡಿಕೊಂಡವನು ಯಾವ ಸಂಕಷ್ಟದಲ್ಲೂ ಮುರಿಯೋದಿಲ್ಲ. ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಯಶಸ್ಸನ್ನು ನೋಡಿ ತಮ್ಮ ಬದುಕನ್ನೇ ದ್ವೇಷಿಸುವವರ ಸಂಖ್ಯೆ ಹೆಚ್ಚಾಗಿದೆ. ಆದರೂ ಶ್ರೀಕೃಷ್ಣನ ಸಂದೇಶ ಸ್ಪಷ್ಟ. ನಿನ್ನ ಹಾದಿ ಬೇರೆ, ಇನ್ನೊಬ್ಬರ ಹಾದಿ ಬೇರೆ. ಹೂವು ತನ್ನ ಸಮಯಕ್ಕೆ ಅರಳುತ್ತೆ, ಹಣ್ಣು ತನ್ನ ಸಮಯಕ್ಕೆ ಹಣ್ಣಾಗತ್ತೆ. ಹಾಗೆಯೇ ಪ್ರತಿಯೊಬ್ಬರ ಜೀವನಕ್ಕೂ ತನ್ನದೇ ಸಮಯವಿದೆ. ಕೆಲವರು ಕೇಳ್ತಾರೆ, ದೇವರು ನನ್ನನ್ನೇ ಯಾಕೆ ಪರೀಕ್ಷಿಸ್ತಾನೆ ಎಂದು. ಒಮ್ಮೆ ಯೋಚಿಸಿ, ಒಂದು ಬಾಗಿಲು ಮುಚ್ಚಿದಾಗ ಇನ್ನೊಂದು ಬಾಗಿಲು ತೆರೆಯಬಹುದು. ಆದರೆ ನಾವು ಮುಚ್ಚಿದ ಬಾಗಿಲನ್ನೇ ನೋಡುತ್ತಾ ಕುಳಿತರೆ ಹೊಸ ಅವಕಾಶ ಕಾಣುವುದೇ ಇಲ್ಲ. ಶ್ರೀಕೃಷ್ಣ ಹೇಳೋದು, ಬದಲಾವಣೆಯನ್ನ ಸ್ವೀಕರಿಸು ಎಂದು. ಜೀವನ ಎಂದರೆ ಕೇವಲ ಹಣವಲ್ಲ, ಕೇವಲ ಹುದ್ದೆಯಲ್ಲ, ಕೇವಲ ಯಶಸ್ಸು ಅಲ್ಲ. ಮನಸ್ಸಿನ ಶಾಂತಿ, ಒಳ್ಳೆಯ ಕರ್ಮ, ಧರ್ಮದ ಮಾರ್ಗ,
ಇವೇ ನಿಜವಾದ ಸಂಪತ್ತು. ಇವನ್ನ ಗಳಿಸಿದವನು ಎಂದಿಗೂ ಬಡವನಾಗೋದಿಲ್ಲ. ಒಂದು ವೇಳೆ ನಿಮಗೂ ಜೀವನವೇ ಮುಗಿದು ಹೋಯಿತು ಎಂದು ಅನಿಸ್ತಿದ್ರೆ ಕುರುಕ್ಷೇತ್ರದಲ್ಲಿ ನಿಂತಿದ್ದ ಅರ್ಜುನನನ್ನ ನೆನಪಿಸಿಕೊಳ್ಳಿ. ಅವನು ಕುಸಿದಿದ್ದ. ಆದರೆ ಶ್ರೀಕೃಷ್ಣನ ಒಂದು ಸಂದೇಶ ಅವನನ್ನ ಮತ್ತೆ ಎದ್ದು ನಿಲ್ಲುವಂತೆ ಮಾಡ್ತು. ಇಂದು ಅದೇ ಸಂದೇಶ ನಿಮಗೂ ಇದೆ. ಎಂದಿಗೂ ಆಶೆಯನ್ನ ಕಳೆದುಕೊಳ್ಬೇಡಿ. ಸಮಸ್ಯೆಗಳು ಶಾಶ್ವತವಲ್ಲ. ಕತ್ತಲೆಯ ನಂತರ ಬೆಳಕು ಖಂಡಿತ ಬರುತ್ತೆ. ನಿಮ್ಮ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ಮಾಡಿ. ಮನಸ್ಸನ್ನ ದೃಢವಾಗಿರಿಸಿ. ಧರ್ಮದ ಮಾರ್ಗದಲ್ಲಿ ನಡೆಯಿರಿ. ಕಾಲ ನಿಮ್ಮ ಪರವಾಗಿಯೂ ತಿರುಗತ್ತೆ. ನೀವು ಈಗ ಅನುಭವಿಸುತ್ತಿರುವ ನೋವು ಒಂದು ದಿನ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಶಕ್ತಿಯಾಗತ್ತೆ. ಶ್ರೀಕೃಷ್ಣನ ಮಾತುಗಳನ್ನು ನೆನಪಿಡಿ. ಎದ್ದು ನಿಲ್ಲು. ನಿನ್ನ ಕರ್ತವ್ಯವನ್ನ ಮಾಡು. ವಿಜಯ ನಿನ್ನನ್ನು ಹುಡುಕಿಕೊಂಡೇ ಬರುತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಿರುವಾಗ ಯಾರೂ ದೇವರನ್ನ ಹುಡುಕೋದಿಲ್ಲ. ಆದರೆ ಒಂದು ಕಷ್ಟ ಬಂದಾಗ ಮೊದಲಿಗೆ ದೇವರನ್ನೇ ಪ್ರಶ್ನಿಸ್ತಾರೆ. ನನಗೆ ಯಾಕೆ ಈ ನೋವು? ನಾನು ಯಾರಿಗೂ ಕೆಟ್ಟದನ್ನ ಮಾಡಿಲ್ಲ. ಹಾಗಿದ್ದರೂ ಯಾಕೆ ಎಂದು. ಸ್ನೇಹಿತರೆ, ಶ್ರೀಕೃಷ್ಣನು ಹೇಳೋದು ಪರೀಕ್ಷೆಗಳು ಶಿಕ್ಷೆಯಲ್ಲ. ಅವು ನಿಮ್ಮೊಳಗಿರುವ ಶಕ್ತಿಯನ್ನ ಹೊರತರುವ ಅವಕಾಶ. ಚಿನ್ನವನ್ನ ಬೆಂಕಿಯಲ್ಲಿ ಕಾಯಿಸಿದಾಗ ಮಾತ್ರ ಅದು ಹೊಳೆಯತ್ತೆ. ವಜ್ರವನ್ನ ಸಾವಿರಾರು ಬಾರಿ ಕೆತ್ತಿದಾಗ ಮಾತ್ರ ಅದರ ಮೌಲ್ಯ ಹೆಚ್ಚುತ್ತೆ. ಹಾಗೆಯೇ ಮನುಷ್ಯನು ಸಂಕಷ್ಟಗಳನ್ನು ಎದುರಿಸಿದಾಗ ಮಾತ್ರ ಜೀವನದ ನಿಜವಾದ ಅರ್ಥವನ್ನು ಅರಿತಾನೆ. ಆದ್ದರಿಂದ ಕಷ್ಟವನ್ನ ಶಾಪ ಎಂದು ಭಾವಿಸಬೇಡಿ. ಅದು ದೇವರು ನಿಮಗೆ ನೀಡುತ್ತಿರುವ ಹೊಸ ಪಾಠ. ಇಂದು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದರೆ, ಕೆಲಸವನ್ನು ಕಳೆದುಕೊಂಡ್ರೆ, ವ್ಯವಹಾರದಲ್ಲಿ ನಷ್ಟವಾದರೆ ಕೆಲವರು ನನ್ನ ಜೀವನವೇ ಮುಗಿದು ಹೋಯಿತು ಎಂದು ನಿರ್ಧರಿಸ್ತಾರೆ. ಆದರೆ ಶ್ರೀಕೃಷ್ಣ ಹೇಳೋದು, ಸೋಲು ಎಂದರೆ ಮುಂದಿನ ಗೆಲುವಿಗೆ ದೇವರು ಮಾಡುತ್ತಿರುವ ತಯಾರಿ. ಒಂದು ಬೀಜವನ್ನು ನೋಡಿ. ಅದು ಮೊದಲು ಮಣ್ಣಿನೊಳಗೆ ಹೂಳಲ್ಪಡತ್ತೆ. ಆಗ ಅದು ಕತ್ತಲೆಯಲ್ಲಿರುತ್ತೆ. ಮಳೆಯ ಹೊಡೆತವನ್ನು ಸಹಿಸುತ್ತೆ. ನಂತರ ಅದೇ ಬೀಜ ದೊಡ್ಡ ಮರವಾಗತ್ತೆ. ಇಂದು ನೀವು ಮಣ್ಣಿನೊಳಗಿರುವ ಬೀಜವಾಗಿರಬಹುದು, ಆದರೆ ನಾಳೆ ನೆರಳು ಕೊಡುವ ಮರವಾಗಬಹುದು. ಇಂದಿನ ಸಮಾಜದಲ್ಲಿ ಜನರು ನಿಮ್ಮ ಯಶಸ್ಸಿಗಿಂತ ನಿಮ್ಮ ವೈಫಲ್ಯದ ಬಗ್ಗೆ ಹೆಚ್ಚು ಮಾತನಾಡ್ತಾರೆ. ನೀವು ಗೆದ್ದರೆ ಅದೃಷ್ಟ ಎನ್ನುತ್ತಾರೆ, ಸೋತರೆ ಅರ್ಹತೆ ಇರಲಿಲ್ಲ ಎನ್ನುತ್ತಾರೆ. ಆದ್ದರಿಂದ ಶ್ರೀಕೃಷ್ಣನ ಸಂದೇಶ ಸ್ಪಷ್ಟ. ನಿನ್ನ ಮನಸ್ಸಿನ ಧ್ವನಿಯನ್ನ ಕೇಳು. ಜಗತ್ತು ಪ್ರತಿದಿನ ತನ್ನ ಅಭಿಪ್ರಾಯ ಬದಲಾಯಿಸುತ್ತೆ, ಆದರೆ ನಿನ್ನ ಆತ್ಮ ಯಾವಾಗಲೂ ಸತ್ಯವನ್ನೇ ಹೇಳುತ್ತೆ. ನಿನ್ನ ಹೃದಯ ಒಂದು ಕೆಲಸ ಸರಿ ಎಂದು ಹೇಳಿದರೆ ಧೈರ್ಯದಿಂದ ಮುಂದೆ ನಡಿ. ನೀವು ಈ ಭೂಮಿಗೆ ಸುಮ್ಮನೆ ಬಂದಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ವಿಶೇಷ ಉದ್ದೇಶವಿದೆ. ಕೆಲವರು ಜನರಿಗೆ ಶಿಕ್ಷಣ ಕೊಡಲು ಬರ್ತಾರೆ, ಕೆಲವರು ಸೇವೆ ಮಾಡಲು ಬರ್ತಾರೆ, ಮತ್ತು ಕೆಲವರು ಹೊಸ ಆವಿಷ್ಕಾರ ಮಾಡಲು ಬರ್ತಾರೆ. ಇನ್ನು ಕೆಲವರು ಇತರರಿಗೆ ಪ್ರೇರಣೆಯಾಗಲು ಬರ್ತಾರೆ. ಶ್ರೀಕೃಷ್ಣ ಹೇಳೋದು, ನಿನ್ನ ಧರ್ಮವನ್ನು ಅರಿತುಕೋ. ಬೇರೆಯವರ ಜೀವನವನ್ನು ಅನುಕರಿಸಬೇಡ. ನಿನ್ನ ಜೀವನದ ಗುರಿಯನ್ನು ಕಂಡುಕೋ. ಆಗ ಬದುಕಿಗೆ ಹೊಸ ಅರ್ಥ ಸಿಗತ್ತೆ ಎಂದು. ಭಯವನ್ನು ಹೇಗೆ ಗೆಲ್ಲಬೇಕು? ಭಯ ಮನುಷ್ಯನ ದೊಡ್ಡ ಶತ್ರು. ಭವಿಷ್ಯದ ಭಯ, ಸೋಲಿನ ಭಯ, ಜನರ ಟೀಕೆಯ ಭಯ, ಮರಣದ ಭಯ. ಆದರೆ ಶ್ರೀಕೃಷ್ಣ ಹೇಳ್ತಾನೆ, ಭಯ ಹುಟ್ಟೋದು ಅಜ್ಞಾನದಿಂದ. ನೀನು ನಿನ್ನೊಳಗಿನ ಆತ್ಮವನ್ನು ಅರಿತಾಗ ಭಯ ಮಾಯವಾಗತ್ತೆ. ಯಾಕಂದರೆ ದೇಹ ಮಾತ್ರ ಬದಲಾಗತ್ತೆ, ಆತ್ಮ ಶಾಶ್ವತ. ಈ ಸತ್ಯವನ್ನು ಅರಿತವನಿಗೆ ಜೀವನದ ಯಾವ ಬಿರುಗಾಳಿಯೂ ದೊಡ್ಡದಾಗಿ ಕಾಣುವುದಿಲ್ಲ. ಇಂದಿನ ಯುವಕರಿಗೆ ಶ್ರೀಕೃಷ್ಣ ಸಂದೇಶ. ಇಂದಿನ ಯುವಕರು ಮೊಬೈಲ್, ಹೋಲಿಕೆ, ಒತ್ತಡ, ನಿರೀಕ್ಷೆಗಳ ನಡುವೆ ಬದುಕ್ತಿದ್ದಾರೆ. ಒಂದು ಸಣ್ಣ ವೈಫಲ್ಯ ಅವರ ಆತ್ಮವಿಶ್ವಾಸವನ್ನೇ ಕಿತ್ತುಕೊಳ್ತಿದೆ. ಶ್ರೀಕೃಷ್ಣ ಹೇಳುವ ಸಂದೇಶ ಇಂದಿನ ಯುವಕರಿಗೆ ಮತ್ತಷ್ಟು ಅಗತ್ಯ. ನಿಮ್ಮ ಮೌಲ್ಯವನ್ನು ಪರೀಕ್ಷೆಯ ಅಂಕಗಳು ನಿರ್ಧರಿಸೋದಿಲ್ಲ, ಹಣ ನಿರ್ಧರಿಸೋದಿಲ್ಲ, ಇತರರ ಮೆಚ್ಚುಗೆ ನಿರ್ಧರಿಸೋದಿಲ್ಲ. ನಿಮ್ಮ ಮೌಲ್ಯ, ನಿಮ್ಮ ಗುಣ, ನಿಮ್ಮ ಕರ್ಮ ಮತ್ತು ನಿಮ್ಮ ಸತ್ಯನಿಷ್ಠೆ ನಿರ್ಧರಿಸುತ್ತೆ. ಜೀವನದಲ್ಲಿ ನೆನಪಿಡಬೇಕಾದ 5 ಕೃಷ್ಣ ಸೂತ್ರಗಳೆಂದರೆ: ಸಮಸ್ಯೆಯಿಂದ ಓಡಬೇಡಿ, ಎದುರಿಸಿ. ನಡೆದದ್ದನ್ನು ಬದಲಾಯಿಸಲಾಗೋದಿಲ್ಲ, ಆದರೆ ಮುಂದಿನ ನಿರ್ಧಾರವನ್ನು ಬದಲಾಯಿಸಬಹುದು. ಫಲದ ಚಿಂತೆ ಇಲ್ಲದೆ ಕರ್ತವ್ಯ ನಿರ್ವಹಿಸು. ಮನಸ್ಸನ್ನು ಗೆದ್ದವನೇ ಜಗತ್ತನ್ನು ಗೆಲ್ತಾನೆ. ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡ. ಸ್ನೇಹಿತರೆ, ಇಂದು ನೀವು ಅಳುತ್ತಿರಬಹುದು, ಒಂಟಿಯಾಗಿರಬಹುದು, ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಅನಿಸಬಹುದು. ಆದರೆ ಒಂದು ವಿಷಯವನ್ನು ಮರಿಬೇಡಿ, ಕುರುಕ್ಷೇತ್ರದಲ್ಲಿ ಅರ್ಜುನ ಒಬ್ಬನೇ ನಿಂತಿರಲಿಲ್ಲ. ಅವನ ರಥದಲ್ಲಿ ಶ್ರೀಕೃಷ್ಣ ಇದ್ದ.
ಅದೇ ರೀತಿ ನಿಮ್ಮ ಜೀವನದ ರಥದಲ್ಲೂ ನಂಬಿಕೆ, ಧೈರ್ಯ ಮತ್ತು ಧರ್ಮದ ರೂಪದಲ್ಲಿ ದೈವಿಕ ಮಾರ್ಗದರ್ಶನ ನಿಮ್ಮೊಂದಿಗೆ ಇರಬಹುದು. ನೀವು ಅದನ್ನು ಅನುಭವಿಸದಿದ್ದರೂ ಅದು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ಶಕ್ತಿಯಾಗಿರುತ್ತೆ. ಆದ್ದರಿಂದ ಜೀವನ ಮುಗಿದೇ ಹೋಯಿತು ಅಂತ ಎಂದಿಗೂ ಹೇಳಬೇಡಿ. ಬಹುಶಃ ದೇವರು ನಿಮ್ಮ ಜೀವನದ ಅತ್ಯಂತ ಸುಂದರ ಅಧ್ಯಾಯವನ್ನು ಇನ್ನೂ ಆರಂಭಿಸಿರಲಿಕ್ಕಿಲ್ಲ. ನೀವು ಇಂದು ಅನುಭವಿಸುತ್ತಿರುವ ಕತ್ತಲೆ ನಾಳೆಯ ಬೆಳಕಿನ ಮುನ್ನುಡಿಯಾಗಿರಬಹುದು. ಆದ್ದರಿಂದ ಅಳಬೇಡಿ, ಕುಸಿಯಬೇಡಿ, ನಿಲ್ಲಬೇಡಿ. ಯಾಕಂದರೆ ಶ್ರೀಕೃಷ್ಣನೇ ಹೇಳಿದಂತೆ ಕರ್ತವ್ಯವನ್ನು ಮಾಡುತ್ತಾ ಮುಂದೆ ಸಾಗುವವನನ್ನು ಕಾಲವೇ ಒಂದು ದಿನ ವಿಜಯದ ಶಿಖರಕ್ಕೆ ಕೊಂಡೊಯ್ಯುತ್ತೆ ಎಂದು. ಎಲ್ಲರಿಗೂ ಸನ್ಮಂಗಳವಾಗಲಿ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಶ್ರೀ ಕೃಷ್ಣಾರ್ಪಣಮಸ್ತು. ಟೇಕ್ ಕೇರ್. ನಮಸ್ಕಾರ.